ನಮ್ಮ ಡಾಕ್ಟರ್ ಇದ್ದಾರೆ ಒಬ್ರು, ಅವ್ರು ಹೇಳುದು ನಾಗೇಶನ್ನ ನಿಮ್ಮ ಔಷಧಿ ಕುಡಿದ್ರೆ ಅವನಿಗೆ 1 ವರ್ಷ ಟಿ ಬೇಡ ಅಂತ. ಈ ವಿಷ 1 ಲೋಟ ಔಷಧಿ ಕುಡಿದ ಕಾರಣ 1.5 ಗಂಟೆಯಲ್ಲಿ ಅವ ಮೂತ್ರ ಮಾಡ್ಬೇಕು. ಮೂತ್ರ ವಿಸರ್ಜನೆ ಮಾಡಿದ ನಂತರ ಮಾಡಿದ್ರೆ 100% ಕ್ಲೀನ್ ಆಯ್ತದ ಲೆಕ್ಕ. ಮತ್ತೆ ನಾನು 2 ನಿಮಿಷದಲ್ಲಿ ಬಿಟ್ಟು ಬಿಡುದು ಅವರನ್ನು. ಈ ಔಷಧಿಗೆ ಅದಕ್ಕೆ ಶಕ್ತಿ ಬರ್ತದೆ. ಔಷಧಿಗೆ ಶಕ್ತಿ ಬರ್ಲಿಕ್ಕೆ ಕಾರಣವೇ ಅದು. ಇದು ಸರ್ಪ ಸುತ್ತುಗಾಗ್ತದೆ, ವಿಷದಾಗಿದೆ. ನಮ್ಮ ಈ ಔಷಧಿ ಹುಚ್ಚಿನಾಯಿ ಕಚ್ಚಿದಕ್ಕೂ ಆಗ್ತದೆ. ಹಾಗೆ ಬ್ಲಡ್ ಕ್ಲೀನ್ ಆದ್ರೆ ಸರಿ ಆಗ್ತದೆ. ನೋಡಿ, ನಾನು ಅಪ್ಪಟಬ್ಬ ಹಿಂದೂ, ಅದಲ್ಲದೆ ನಾನು ಸಂಘದವ, RSS. ಆದ್ರೆ ವೀಕ್ಷಕರೇ ನಮಸ್ಕಾರ. ದೃಷ್ಟಿ ಮಾಧ್ಯಮದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕೀರ್ತಿ ಸುಬ್ರಹ್ಮಣ್ಯ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರುವಂತದ್ದು ಆಧುನಿಕ ವೈದ್ಯಕೀಯದ ನಡುವೆ ನಾಟಿ ವೈದ್ಯಕೀಯ ವ್ಯವಸ್ಥೆ ಅನ್ನುವಂಥದ್ದೇ ನಶಿಸಿ ಹೋಗ್ತಾ ಇದೆ. ಇಂತಹವುಗಳ ಮಧ್ಯೆ ಈ ದಿನ ನಾವು ಪಾರಂಪರಿಕ ರೀತಿಯಲ್ಲಿ ನಾಟಿ ವೈದ್ಯದ ಚಿಕಿತ್ಸೆಯನ್ನ ನಡೆಸಿಕೊಂಡು ಬರುತ್ತಿರುವಂತಹ ನಾಗೇಶ್ ನಿಕ್ರಾಜಿ ಅವರ ಮನೆಯ ಬಳಿ ನಾವಿದ್ದೇವೆ. ಸೊ ಅವರ ಪರಿಚಯವನ್ನ, ಹಾಗೆ ಇವರ ನಾಟಿ ವೈದ್ಯಕೀಯ ಪದ್ಧತಿ ಹಾಗೂ ಯಾವೆಲ್ಲ ರೋಗಗಳಿಗೆ ಮದ್ದನ್ನ ನೀಡ್ತಾರೆ ಅನ್ನುವಂಥದ್ದನ್ನ ಇವರ ಬಳಿಯಿಂದಲೇ ಮಾಹಿತಿಯನ್ನ ಪಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ನಾವಿದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಏನೆಕಲ್ನಲ್ಲಿರುವ ನಾಗೇಶ್ ನಿಕ್ರಾಜಿ ಅವರ ಮನೆಯಲ್ಲಿದ್ದೇವೆ. ಇವರೊಬ್ಬ ನಾಟಿ ವೈದ್ಯರು ಅಂತ ಹೇಳ್ಬೋದು. ಇವರು ಹಲವಾರು ರೋಗಗಳಿಗೆ ಚಿಕಿತ್ಸೆಯನ್ನ ನೀಡ್ತಾರೆ. ಸೊ ಈಗ ನೀವು ಹೇಳಿದ್ರೆ ಹಾವು ಕಚ್ಚಿದ್ರೆ ನಾವು ಮದ್ದು ಕೊಡ್ತೇವೆ ಅಂತ. ಯಾವ ತರದ ಹಾವು? ಮತ್ತೆ ಹಾವು ಎಲ್ಲಾ ತರದ ಹಾವುಗಳಿಗೆ ಔಷಧಿ ಒಂದೇ. ಅದರಲ್ಲಿ ಒಂದೊಂದು ಹಾವಿಗೆ ಒಂದೊಂದು ತರದ ಔಷಧಿ ಏನಿಲ್ಲ. ಆದ್ರೆ ಈ ಕಾಲಿಂಗ ಸರ್ಪ ಇಂಥದ್ದೆಲ್ಲ ಕಚ್ಚುವುದಿಲ್ಲ. ಕಚ್ಚಿ ಬಂದವರು ಸಹ ಇದ್ದಾರೆ. ಅದೊಬ್ಬ ಬಾಲಕೃಷ್ಣ ಗೌಡ ಅಂತೇಳಿ ಅರಂತಗೊಂಡವ್ರು ಕಚ್ಚಿದಲ್ಲದು, ಅವ್ರು ಹಿಡಿಯುವ ಒಂದು ಹವ್ಯಾಸ ಇತ್ತು ಅವರಿಗೆ. ಹಲ್ಲು ತಾಗಿದ ಕೂಡಲೇ ಅವ್ರು ಬಂದು ಔಷಧಿ ಮಾಡಿದ್ದು ಉಂಟು. ಆದ್ರೆ ಬದುಕುವುದಿಲ್ಲ ಸರಿಯಾಗಿ ಕಚ್ಚಿದ್ರೆ. ಹಾಲು ಕುಡಿಸುವಾಗ ತಾಗಿದ್ದಷ್ಟೇ, ಅಂಥದ್ದು ಹುಷಾರಾದವರು ಉಂಟು. ಆದ್ರೆ ಸರ್ಪ ಕಚ್ಚಿದ್ದು ಮತ್ತೆ ಹಾವುಗಳಲ್ಲಿ ತುಂಬಾ ವಿಧ ಉಂಟು. ಯಾಕೆಂದ್ರೆ ನಮ್ಮಲ್ಲಿ ಮಲೆನಾಡು ಏರಿಯಾದ ಕಾರಣ, ನಮ್ಮ ಈ ಪರಶುರಾಮ ಸೃಷ್ಟಿ ಮಲೆನಾಡು ಏರಿಯಾದಲ್ಲಿ ಹಾವುಗಳಿಗೆ ವಿಷ ಜಾಸ್ತಿ. ನಿಮ್ಮ ಮಡಿಕೇರಿ, ಹಾಸನ, ಸಕಲೇಶ್ಪುರ ಆ ಕಡೆ ಹೋದ್ರೆ ಹಾವುಗಳಿಗೆ ವಿಷ ಕಡಿಮೆ. ಯಾಕೆಂದ್ರೆ ಅಲ್ಲಿ ಕೊಳಕು ಮಂಡಲನೇ ಇರುದು. ನಾವಿಲ್ಲಿ ಕೊರೆಕಂದ ಹೇಳ್ತೇವೆ, ಕೊಳಕು ಮಂಡಲ ಅಂತ ಹೇಳುದು. ಕಚ್ಚಿದ್ರೆ ವಾಶ ಆಗುದಿಲ್ಲ. ಅದು ಗಾಯ ಎಲ್ಲ ಉಂಟು, ವಾಶ ಆಗಿದೆ. ಈಗ ಹಾಸನ, ಸಕಲೇಶ್ಪುರ ಆ ಕಡೆಯಿಂದೆಲ್ಲ ಬರ್ತಾರೆ, ಬರ್ತಾರೆ ಅವರು. ಅದಕ್ಕೆ ಕೊಲ್ಲುವ ಶಕ್ತಿ ಇಲ್ಲ ನೋಡಿ, ಹಾಗೆ ಅದಕ್ಕನ್ನ ಬರ್ಲಿಕ್ಕೆ ಆಗ್ತದೆ ಅವರಿಗೆ. ಊದುದು ತುಂಬಾ ಗಾಯ ಆಗುದೆಲ್ಲ ಇರ್ತದೆ. ಆದ್ರೆ ವಿಷದಾಗಿದು ಸರ್ಪ ಆಗ್ಲಿ, ಕಟ್ಟಬಲ್ಕಡೆ ಆಗಲಿ, ನಮ್ಮಲ್ಲಿ ತುಂಬಾ ಜಾತಿ. ಅಲ್ಲೆಲ್ಲ ಒಂದೇ ಜಾತಿ ಇರುದು. ಇಲ್ಲಿ ಸರ್ಪಂದ ಹಿಡಿದು ಕಟ್ಟಬಲ್ಕಡಿ, ಬೊಳ್ಕಂದಡಿ, ಪಿಲಿಕಂದಡಿ, ಆನೆಕಂದಡಿ, ನಿಮ್ಮ ತೌಡು ಬಡ ಆಗಲಿ, ಪಚ್ಚಮಂಡಲ ಅಂತಲೇ ಇರ್ತದೆ ಒಂದು ಆ ಮರದಲ್ಲಿ. ಹಸಿ ಹಾವೇ ಬೇರೆ, ಕೇಸರಿ ಹಾವೇ ಬೇರೆ. ಅದು ಪಾಪ. ಪಚ್ಚಮಂಡಲಿ ಅಂತಲೇ ಒಂದು ಇರ್ತದೆ. ಅದು ಒಂದು 1.5-2 ಫೀಟ್ ಅಷ್ಟು ಉದ್ದ ದಪ್ಪ ಇರ್ತದೆ. ಅದು ಹಾರಿಬಳ ಅಂತ ಹೇಳೋದಕ್ಕೆ. ಪಚ್ಚಮಂಡಲ ಈ ಕಾಳು ಮೆಣಸು ಗಿಡದಲ್ಲಿ ಇಂಥದಲ್ಲೆಲ್ಲ ಜಾಸ್ತಿ ಇರೋದು. ಹಲಸಿನ ಮರಗಳೆಲ್ಲ ಜಾಸ್ತಿ ಇರೋದು. ಅದೆಲ್ಲ ತುಂಬಾ ಜೋರು. ಬೊಳ್ಕಂದಡಿ ತಲೆ ಉಂಟು, ಅದು ಸರ್ಪದಾಗಿ ಇರ್ತದೆ. ಮತ್ತೆ ಹಾವುಗಳಲ್ಲಿ ತುಂಬಾ ವಿಧ. ರಕ್ತ ಮುಂಗಲಿಂತಲೇ ಇರ್ತದೆ. ರಕ್ತ ಮುಂಗಲಿಗೆ ಕೊಲ್ಲುವ ಶಕ್ತಿ ಇಲ್ಲ. ಕೊಲ್ಲುವ ಶಕ್ತಿ ಇದ್ದರೆ ರಕ್ತ ಮುಂಗಲಿಂತಲೇ ಅದು ಒಂದು ಕೆಂಪು, ಒಂದು ರೆಡ್ ಕಲರ್ ಅಲ್ಲಿ ಇರ್ತದೆ. ಚುಕ್ಕಿ ಚುಕ್ಕಿ, ಒಂದು ಸಾಸಿವೆ ಕಾಲಿನಾಗಿ ಚುಕ್ಕಿ. ಅದು ಕಚ್ಚಿದ್ರೆ ನಮ್ಮ ನಿಜ್ಜಿಯಲ್ಲಿಯೋ ರೋಮ ಬ್ಲಡ್ ಖಾಲಿಯಾಗಿ ಜೀವ ಹೋಗುದು. ಹಾಗೆ ಬ್ಲಡ್ ಖಾಲಿಯಾಗಿ ಜೀವ ಹೋಗುದು. ಇದೆಲ್ಲ ನಿಮ್ಮ ಕಟ್ಟಬಲ್ಕಡಿಗೆ ಜಾತಿಗೆ ಅಮಲು ಮಾಡಿಕೊಳ್ಳುವ ಶಕ್ತಿ, ವಿಷ ಜಾಸ್ತಿ. ಅದು ಈ ಚಟ್ಟೆಕಂದಡಿ, ಈ ಚಟ್ಟೆಕಂದಡಿ, ಪಿಲಿಕಂದಡಿ ಮತ್ತೆ ತೌಡು ಬುಡ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ವಿಷ ಕಡಿಮೆ, ಊತ ಬರುದು ಜಾಸ್ತಿ, ಬಾಪು ಬರುದು ಜಾಸ್ತಿ. ನಮ್ಮ ಯಾವ್ದು ಕಡಿಮೆ ಇದ್ದ ವಿಷವೇ ನಮ್ಮ ಅಂಗಾಂಗ ಫೈಲು ಮಾಡುದು. ಕಿಡ್ನಿ, ಲಿವರ್ ಇಂಥದನ್ನೆಲ್ಲ ಫೈಲು ಮಾಡುದು ಆದಷ್ಟು ಬೇಗ ಯಾವುದು ಅಂತ ಹೇಳಿದ್ರೆ ಈ ಕಡಿಮೆ ವಿಷದ್ದು. ಯಾಕೆಂದ್ರೆ ಅದು ನಮ್ಮ ಅಂಗಾಂಗವನ್ನು ಊತ ಭರಿಸುವುದು. ಯಾಕೆ ಬಾಪು ಬರುವ ಜಾತಿ ಇದು. ಈ ಜಾತಿ ಕಟ್ಟಬಲ್ಕಡಿ, ಇದು ಜಾತಿ ಸರ್ಪ ಎಲ್ಲ ಉಂಟಲ್ಲ, ಅದಕ್ಕೆ ಬಾಪು ಕಡಿಮೆ, ಸಿಡ್ತ ಕಡಿಮೆ, ನೋವು ಕಡಿಮೆ, ವಿಷ ಜಾಸ್ತಿ. ಇದರಲ್ಲಿ ಈ ಸರ್ಪ ಕಚ್ಚಿದ್ರೆ, ಕಟ್ಟಬಲ್ಕಡಿ ಎಲ್ಲ ಇಂತ ಜಾಸ್ತಿ ತುಂಬಾ ವಿಷದ ಹಾವು ಕಚ್ಚಿದ್ರೆ BP ಡೌನ್ ಆಗುದು. ಯಾಕೆ ಅಂತ ಹೇಳಿದ್ರೆ ರಕ್ತ ಗಟ್ಟಿ ಆಗುದು. ರಕ್ತ ಗಟ್ಟಿ ಆಗುದು. ಆದ ಕಾರಣ BP ಡೌನ್ ಆಗುದು.
ಈ ತೌಡು ಬಡ ಚಟ್ಟಕನ್ನಡಿ ಇಂಥದಕ್ಕೆಲ್ಲ ವಿಷ ಕಡಿಮೆ, ಬಾಪು ಬರುದು ಜಾಸ್ತಿ, ಬ್ಲಡ್ ತೆಲ್ಲಗಾಗುದು, ರಕ್ತ ತೆಲ್ಲಗಾಗುದು, BP ಹೈ ಆಗುದು. ಹಾಗೆ ಕಡಿಮೆ ವಿಷಯದಕ್ಕೆ BP ಜಾಸ್ತಿ ಆಗುದು, ಜಾಸ್ತಿ ವಿಷಯದಕ್ಕೆ BP ಡೌನ್ ಆಗುದು. ಆದ ಕಾರಣ ಅವರ ಕೈ ಕಾಲು ತಲೆ ಎಲ್ಲ ಕೋಲ್ಡ್ ಆಗುದು. ಹಾಗೆ ಎಲ್ಲ ವಿಷಕ್ಕೂ ಒಂದೇ ಔಷಧಿ. ಆದ ಕಾರಣ ಏನು ನಮ್ಮ ಪ್ರಥಮ ಚಿಕಿತ್ಸೆ ಏನಂತ ಹೇಳಿದ್ರೆ, ವಿಷ ತಾಗಿದ ಯಾರೇ ಆಗ್ಲಿ, ವಿಷ ತಾಗಿದ ಕೂಡಲೇ ಅವನು ಡ್ರಿಂಕ್ಸ್ ಮಾಡಿದ ನಂತರ ವಿಷ ತಾಗಿದ್ರೆ ಏನು ಅನಿವಾರ್ಯ, ಊಟ ಮಾಡಿದ ನಂತರ ವಿಷ ತಾಗಿದ್ರೆ ಅನಿವಾರ್ಯ. ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೆ ವಿಷ ತಾಗಿದ ನಂತರ ಡ್ರಿಂಕ್ಸ್ ಮಾಡಬಾರದು, ಊಟ ಮಾಡಬಾರದು, ನಿದ್ರೆ ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ, ನಾವು ವಿಷ ತಾಗಿದ ಕೂಡಲೇ ಈ ವಿಷ ಫಸ್ಟ್ ಅಟ್ಯಾಕ್ ಆಗುದು ಕಿಡ್ನಿಗೆ ಮತ್ತು ಜಠರಕ್ಕೆ. ಮತ್ತೆ ನಿದ್ದೆಯೂ ಒಂದು ಅಮಲು, ಡ್ರಿಂಕ್ಸ್ ಒಂದು ಅಮಲು, ವಿಷವೂ ಒಂದು ಅಮಲು. ಆದ ಕಾರಣ ನಿದ್ರೆ ಮಾಡಬಾರದು ಅಂತ ಹೇಳುದು. ಮೂರು ಮಿಕ್ಸ್ ಬೇಗ ಮೂರ್ಛೆ ಹೋಗ್ತಾರೆ ಅವರು. ನೀರು ಕುಡಿಬಾರದು. ಯಾಕೆ ಅಂತ ಹೇಳಿದ್ರೆ ಕಿಡ್ನಿ ಲೋಡ್ ಆಗ್ತದೆ, ಕಿಡ್ನಿ ವರ್ಕ್ ಮಾಡೋದನ್ನು ನಿಲ್ಲಿಸ್ತದೆ. ಆದ ಕಾರಣ ಕಿಡ್ನಿಗೆ ಎಫೆಕ್ಟ್ ಅದು. ಊಟ ಮಾಡಬಾರದು. ಯಾಕೆಂತ ಹೇಳಿದ್ರೆ ಜಠರ ಕೆಲಸ ಮಾಡೋದಿಲ್ಲ, ಮೇದೋ ಜೀರಕ ಪಂಪ್ ಮಾಡೋದಿಲ್ಲ. ಆದ ಕಾರಣ ಜೀರ್ಣ ಶಕ್ತಿ ಆಗುದಿಲ್ಲ. ಅದಕ್ಕೆ ಕಾರಣ ಒಂದು 3-4 ಗಂಟೆ 7 ಗಂಟೆ ಸಮಯ ವಿಷ ತಾಗಿದ ಕೊಳ್ಳಿ 7 ಗಂಟೆ ಆಹಾರ ತೆಕೊಳ್ಬಾರ್ದು, 12 ಗಂಟೆ ನಿದ್ರೆ ಮಾಡಬಾರದು ಅಂತ ಲೆಕ್ಕ. 7 ಗಂಟೆ ಆಹಾರ ತೆಕೊಳ್ಬಾರ್ದು. ಆಗ ನಮ್ಮ ಈ ಔಷಧಿಯಲ್ಲಿ 3 ಗಂಟೆ ಒಳಗೆ ರಿಕವರಿ ಆಗ್ತಾರೆ. ಈ ವಿಷ 1 ಲೋಟ ಔಷಧಿ ಕುಡಿದ ಕಾರಣ 1.5 ಗಂಟೆಯಲ್ಲಿ ಅವ ಮೂತ್ರ ಮಾಡ್ಬೇಕು. ಮೂತ್ರ ವಿಸರ್ಜನೆ ಮಾಡಿದ ನಂತರ ಮಾಡಿದ್ರೆ 100% ಕ್ಲೀನ್ ಆಯ್ತದ ಲೆಕ್ಕ. ಮತ್ತೆ ನಾನು 2 ನಿಮಿಷದಲ್ಲಿ ಬಿಟ್ಟು ಬಿಡುದು ಅವರನ್ನು. ಈ ಯಾವುದೇ ವ್ಯಕ್ತಿಗೆ ಒಂದು ವಿಷ ತಾಗಿ 3-4 ಗಂಟೆಯ ತನಕ ರೋಗ ನಿರೋಧಕ ಶಕ್ತಿ ಇರ್ತದೆ ಅವನಲ್ಲಿ, ಮತ್ತೆ ಅವ ಡೌನ್ ಆಗುದು. ಅದೇ ಕಾರಣ ಯಾವುದೇ ಕಾರಣಕ್ಕೂ 3 ಗಂಟೆ ಒಳಗೆ ಬಂದು ತಲುಪುವುದು. ಪ್ರಥಮ ಚಿಕಿತ್ಸೆ ಒಂದು ಕಟ್ಟ ಹಾಕುದಷ್ಟೇ, ಒಂದು ಕಟ್ಟ ಹಾಕೋದು. ಮತ್ತೆ ಪ್ರಥಮ ಚಿಕಿತ್ಸೆ ಅದಕ್ಕೆ ಏನಿಲ್ಲ. ಮತ್ತೆ TT ಅಂತ ಹೇಳುದು. ನಾವು TT ವಿಷದ ಔಷಧಿಯೇ, ವಿಷಕ್ಕೆ ಕೊಡುವ ಔಷಧಿ TTಯಲ್ಲಿ ಒಂದು 5% ಇರಬಹುದು ಅಷ್ಟೇ. ನೋಡಿ, ನಾವು ಈ ಆನಿ ಕಂತಿದ್ರೆ, ಈ ಸಲಿಗೆ ಏನಾದ್ರೂ ತಾಗಿದ್ರೆ ನಾವು TT ತಗೊಳ್ತೇವೆ. ನೋಡಿ, TTಯಲ್ಲಿ ಇರೋದು ಖಾಲಿ ಒಂದು 5% ವಿಷಕ್ಕೆ ಕೊಡುವ ಔಷಧಿ ಇರಬಹುದು. ಆದ್ರೆ ವಿಷ ಕಚ್ಚಿದ ಕೂಡಲೇ TT ಇಂಜೆಕ್ಷನ್ ತಕೊಂಡ್ರೆ ಸಾಕಾಗುದಿಲ್ಲ ಅದು. ಯಾಕಂದ್ರೆ ನಮ್ಮ ಈ ಔಷಧಿ 1 ಲೋಟ ಕುಡಿದ್ರೆ ಯಾರಿಗೆ ಬೇಕಾದ್ರೂ ಕುಡಬಹುದು, ನಿಮಗೆ ಬೇಕಾದ್ರೂ ಕುಡಿಬಹುದು. ಯಾಕೆಂದ್ರೆ 1 ಲೋಟ ಔಷಧಿ ಕುಡಿದ್ರೆ ಅವನಿಗೆ 1 ವರ್ಷ TT ಬೇಡ. ಆ TTಗೆ ಇರೋದು 5-6 ತಿಂಗಳು ಅವಧಿ, ಅಷ್ಟು ಪವರ್ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಜಾತಿ ಕಚ್ಚಿದ್ರು ಅವ್ 3 ಗಂಟೆ ಒಳಗೆ ಹುಷಾರಾಗಿ ಹೋಗ್ತಾನಲ್ಲ. ನಮ್ಮ ಡಾಕ್ಟರ್ ಇದ್ದಾರೆ ಒಬ್ರು, ಅವ್ರು ಹೇಳುದು, ನಾಗೇಶನ್ನ ನಿಮ್ಮ ಔಷಧಿ ಕುಡಿದ್ರೆ ಅವನಿಗೆ 1 ವರ್ಷ TT ಬೇಡ ಅಂತ. ನಮ್ಮ ಗವರ್ಮೆಂಟ್ ಡಾಕ್ಟರ್ ಇಲ್ಲಿ 2-3 ಜನ ಇದ್ದಾರಲ್ಲ, ತಿರುಮೂರ್ತಿ ಅವರೆಲ್ಲ ಹೇಳುದು. ಯಾಕೆ ಅಂತ ಹೇಳಿದ್ರೆ, ವಿಷಕ್ಕೆ ಕೊಡುವ ಔಷಧಿಯೇ, ಈಗ ವಿಷಕ್ಕೆ ಹಾವು ಕಚ್ಚಿದಕ್ಕೆ ಕೊಡುವ ಇಂಜೆಕ್ಷನ್ ಹುಚ್ಚಿನಾಯಿ ಕಚ್ಚಿದಕ್ಕೆ ಕೊಡುದು ಸೇಮ್ ಒಂದೇ. ನಮ್ಮ ಈ ಔಷಧಿ ಹುಚ್ಚಿನಾಯಿ ಕಚ್ಚಿದಕ್ಕೂ ಆಗ್ತದೆ. ಯಾಕೆಂದ್ರೆ ಮೊನ್ನೆ ಒಬ್ರು ಬಂದಿದ್ರು, ಆಗಿದೆ. ಯಾಕೆಂದ್ರೆ ಇಂಜೆಕ್ಷನ್ ಒಂದೇ ಅಲ್ಲ, ಹಾವು ಕಚ್ಚಿದಕ್ಕೂ ಹುಚ್ಚಿನಾಯಿ ಕಚ್ಚಿದಕ್ಕೂ ಇಂಜೆಕ್ಷನ್ ಒಂದೇ, ಸೇಮ್. ಹಾಗಾಗಿ ಆಗ್ತದೆ. ಡಾಕ್ಟರ್ಗಳು ಹೇಳಿದೆ ನನಗೆ. ಯಾಕಂದ್ರೆ ಒಂದೇ ಇಂಜೆಕ್ಷನ್ ಅಂತ. ಯಾಕೆಂದ್ರೆ ಈ ಔಷಧಿಗೆ ಬೆಲೆ ಕಟ್ಟುವಾಗಿಲ್ಲ. ನಾವು ಒಬ್ರು ಎಲ್ಲ ಡಾಕ್ಟರ್ಗಳು, ಯಾಕೆಂದ್ರೆ ಅಲ್ಲಿ ನಾಟಿ ಔಷಧಿ ಯಾಕೆ ನೀವು ಕಲಿಸುದಿಲ್ಲ ಅವರು, ಯಾಕೆ ಅಂತ ಹೇಳಿದ್ರೆ ನಾನು ಏನ್ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಒಬ್ರು ಡಾಕ್ಟರ್ ಆಗಿ ನಾನು ಈಗ ಇಂಜೆಕ್ಷನ್ ಉಂಟು, ಕೆಲವು ಇಲ್ಲ ಅಂತ ಹೇಳುದಿಲ್ಲ ನಾನು. ಆದ್ರೆ ಗಾಯ ಗುಣ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನಲ್ಲಿ ಎಷ್ಟೋ ಜನ ಬರ್ತಾರೆ, 9 ದಿವಸ 10 ದಿವಸ ಲಕ್ಷಗಟ್ಟಲೆ ಖರ್ಚು ಮಾಡಿ ನನ್ನಲ್ಲಿಗೆ ಫೋನ್ ಮಾಡಿ ಬರ್ತಾರೆ. ಆದ್ರೆ ಒಬ್ಬ ಡಾಕ್ಟರ್ ಆದವರು ಅವರ MBBS ಕಲ್ತದಕ್ಕೆ ಬೆಲೆ ಉಂಟಾ? ನೀವು ಹೋಗಿ ನಾಟಿ ಔಷಧಿ ಮಾಡಿ ಎನೆಕಲ್ಲಿಗೆ ಹೋಗಿ ಹೌದಾ, ಉಂಟಾ? ಇಲ್ಲ ಅಲ್ಲ. ಹಾಗೆ ಯಾವುದೇ ಒಬ್ಬ ಡಾಕ್ಟ್ರು ನಾಟಿ ಔಷಧಿ ಮಾಡಿ ಅಂತ ಹೇಳುದಿಲ್ಲ. ಯಾಕಂದ್ರೆ ಅವರ ಇದಕ್ಕೆ ಕೊರತೆ ಆಗ್ತದೆ ಅಷ್ಟೇ. ಗೊತ್ತುಂಟು ಅವರಿಗೆ ಔಷಧಿ ಆಗ್ತದೆ ಅಂತೇಳಿ ಗೊತ್ತುಂಟು, ಆದ್ರೆ ಹೇಳೋದಿಲ್ಲ ಅವರು. ಹಾಗೆ ಮತ್ತೆ ವಿಷ ತಾಗಿದಕ್ಕೆ ಏನಂತಾರೆ, 3 ಗಂಟೆಯ ಒಳಗೆ ಬರಬೇಕು, ಇಂಥ ಪ್ರಥಮ ಚಿಕಿತ್ಸೆ ಮಾಡಬೇಕು. ಮಾಡಿದ ನಂತರ ನಮ್ಮಲ್ಲಿ ಅದು 9 ದಿವಸ ಅದಕ್ಕೆ ಅವಧಿ. ಆ ದಿವಸ ಒಮ್ಮನ ಚಿಕಿತ್ಸೆ ಅಂತ ಲೆಕ್ಕ. ಬೇಕಿದ್ದರೆ ವಾಮಿಟ್ ಮಾಡಿಸುವುದು, ತುಂಬಾ ಅಮಲ ಆದ್ರೆಲ್ಲ, ಜೋರು ವೀಕ್ನೆಸ್ ಆದ್ರೆಲ್ಲ ವಾಮಿಟ್ ಮಾಡಿಸ್ಬೇಕು. ಅಲ್ಲರ 1-2 ಲೋಟದಲ್ಲಿ ಔಷಧಿ ಹೊಟ್ಟೆ ಕೊಟ್ಟು ಕಲಿಸಿದೆ. ಮತ್ತೆ ಮೂತ್ರ ವಿಸರ್ಜನೆ ಆದಾಗ ಮತ್ತೆ ಹೋಗುದು. ಪಥ್ಯ ಅಂತ ಹೇಳಿದ್ರೆ 9 ದಿವಸ ನೀರು ತಾಗಿಸುವಾಗಿಲ್ಲ. ಮತ್ತೆ
ವೆಜ್ಜಿನವರಿಗಾದ್ರೆ ಈ ತೆಂಗಿನಕಾಯಿ ಹಾಕಿದ ಪದಾರ್ಥ, ಈ ಬದನೆ, ನುಗ್ಗೆ ಇಂಥದೆಲ್ಲ ಕಾಲ ಐಟಮ್ ಎಲ್ಲ ನಂಜಿ ಅವರಿಗೆ ತಿನ್ನುವಂಥದ್ದು ಕುಂಬಳಕಾಯಿ, ಸೊರೆಕಾಯಿ, ನಮ್ಮ ಕಲರ್ ಸೌತೆ, ಮಂಗಳೂರು ಸೌತೆ ಆಗ್ತದೆ. ಅದು ಸಾಂಬಾರು ಹುಡಿಯಲ್ಲಿ ಎಣ್ಣೆ ಒಗ್ಗರಣೆ ಹಾಕಿ, ಟೊಮೆಟೊ ಸಾರಾದ್ರೆ ಹಸಿಮೆಣಸಿನಕಾಯಿ ಹಾಕಬಾರದು. ಹಾಲು ಮೊಸರು ಮಜ್ಜಿಗೆ ವಿಷದಾಗಿದ್ದವರಿಗೆ 24 ಗಂಟೆ ಮುಟ್ಟುವಾಗಿಲ್ಲ. 24 ಗಂಟೆ ಕಳೆದು ಹಾಲು ಮೊಸರು ಮಜ್ಜಿಗೆ ಆಗ್ತದೆ. ಮತ್ತೆ ಯಾವುದೇ ಕಾರಣ ನೀರು ತಾಗಿಸುವಾಗಿಲ್ಲ. ನೀರು ತಾಗಿಸಬಾರದು, ಥಂಡಿ ಮಾಡಬಾರದು ಅದನ್ನು, ಯಾಕೆಂದ್ರೆ ಸೆಪ್ಟಿಕ್ ಆಗ್ತದೆ. ವಿಷ ತಾಗಿದ ಒಂದು ಗಾಯ ಎಷ್ಟು ಬೇಗ ಸೆಪ್ಟಿಕ್ ಆಗ್ತದೆ ಅಂದ್ರೆ ನೀವು 3 ದಿವಸ ಸಾಕು, 1 ರೂಪಾಯಿ ಅಷ್ಟು ಅಗಲ ಕೊಳ್ತೋಗ್ತದೆ. ರೂಪಾಯಿ ಅಷ್ಟು ಅಗಲ ಕೊಳ್ತೋಗ್ತದೆ. ಹಾಗೆ ಅದಕ್ಕೆಲ್ಲ ಆ ಪಥ್ಯ ಇರಬೇಕು. ಮತ್ತೆ ಸರ್ಪಸುತ್ತು, ಅದರ ನಂತರ 2ನೇ ದೊಡ್ಡ ಒಂದು ಗಾಯ ಅಂತ ಹೇಳಿದ್ರೆ ಸರ್ಪಸುತ್ತಲ್ಲ. ಸರ್ಪಸುತ್ತ ಹಾಗೆ, ಸರ್ಪಸುತ್ತಕ್ಕೂ ಸಹ 9 ದಿವಸ. ಆದ್ರೆ ವಿಷ ತಾಗಿದಕ್ಕೆ 3 ದಿವಸ, ವಿಷ ತಾಗಿದಕ್ಕೆ 9 ದಿವಸ. ನೋಡಿ ಇಂಥ ಗಾಯ ಎಲ್ಲ ಇರ್ತಾನೆ, ಇಂಥ ಗಾಯ ಇದೆಲ್ಲ ವಿಷದಾಗಿದ್ದ ಗಾಯಗಳಿದೆಲ್ಲ, ಇದೆಲ್ಲ ವಿಷದಾಗಿದ್ದ ಗಾಯಗಳು. ನೋಡಿ 3 ದಿವಸದಲ್ಲಿ ಇಷ್ಟೆಲ್ಲ ಕಡಿಮೆ ಆಗ್ತದೆ ನೋಡಿ. ಇದೆಲ್ಲ ಸರ್ಪ ಕೆಚ್ಚಿದ ಗಾಯಗಳು ಇದೆಲ್ಲ. ವಾಸಿ ಅದನ್ನ ಮತ್ತೆ ತೋರಿಸ್ತೇನೆ, ಆಯ್ತಾ. ಮತ್ತೆ ಈ ಅದಕ್ಕೆ 3 ಬಗೆಯ ಔಷಧಿ. ಯಾವ್ದಕ್ಕೆ? ವಿಷದಾಗಿದ್ದಕ್ಕೆ. ಸರ್ಪ ಸುತ್ತು ಅಂತ ಹೇಳಿದರೆ ಇದಕ್ಕೆ 5 ಬಗೆಯ ಔಷಧಿ ಆಗ್ಬೇಕು. ಎಲ್ಲ ಪ್ರಕೃತಿಯಿಂದ ಸಿಗುವಂತದೇ, ನಾವು ಬೆಳೆಸುವಂತದಲ್ಲ. ಅದು ಬೆಳೆಸಿದ್ರೆ ಆಗುದಿಲ್ಲ, ಅದು ಬೆಳೆಯುವುದಿಲ್ಲ. ಅದು ಪ್ರಕೃತಿಯಲ್ಲಿ ಅದರಷ್ಟಕ್ಕೆ ಬೆಳಿಬೇಕು ಕಾಡಲ್ಲಿ. ನನಗೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳ್ಳೆ ಒಂದು ಆಶೀರ್ವಾದ. ಯಾಕೆಂದ್ರೆ ಎಲ್ಲಿಯೂ ಔಷಧಿ, ನಾನು ಮರದ ಚಕ್ಕೆ ತೆಗೆದ್ರು, ಒಂದು ಸಪ್ಪನ ಗಿಡ ತೆಗೆದ್ರು, ಅದು ನೆಕ್ರಾಜ್, ಏನೆಕಲ್ ನಾಗೇಶ್ ನೆಕ್ರಾಜ್ ಆಗಿರ್ಬೋದು ಅಂತ ಹೇಳ್ತಾರೆ. ಅದೊಂದು ಸಪೋರ್ಟ್ ಮಾಡ್ತಾರೆ. ಮತ್ತೆ ಅವರ ಕೆಲಸದವ್ರು ಸಹ ಇಲ್ಲಿ ಬರ್ತಾರೆ. ಮತ್ತೆ ಎಲ್ಲಾ ಫಾರೆಸ್ಟ್ನವರು, ಗಾರ್ಡ್ರವರು ಎಲ್ಲ ನಮ್ಮಲ್ಲಿಗೆ ಔಷಧಿಗೆ ಬಂದವರೇ, ಎಲ್ಲರೂ ಬಂದವರೇ. ಆದ್ರೆ ಡಿಪಾರ್ಟ್ಮೆಂಟ್ ಸಹ ಒಂದು ಅವರಿಗೆ ಗೊತ್ತುಂಟಲ್ಲ ನಾಟಿ ಔಷಧಿ ನಮ್ಮಲ್ಲಿ. ನೋಡಿ, ನಾನು ನಮ್ಮ ಅಜ್ಜ ಮಾತ್ರ ಅಲ್ಲ ಔಷಧಿ ಕೊಡು, ಪ್ರತಿಯೊಬ್ಬರ ತಂದೆ ತಾಯಿಗೂ ಒಂದೊಂದು ಬಗೆಯ ಔಷಧಿ ಗೊತ್ತುಂಟು. ನಾನು ಒಂದು 7-8 ಬಗೆಯ ಕಾಯಿಲೆಗೆ ಒಂದು ಔಷಧಿ ಕೊಡದಿದ್ದರೆ, ಅಲ್ಲಿ ಕೋಡಿಂಬಳದಲ್ಲಿ ಬಿಳಿಸಿ ಅಂತೇಳಿ ಒಬ್ರು ಇದ್ದಾರೆ, ಕ್ರಿಶ್ಚಿಯನ್ ಧರ್ಮದವರು. ಅವರು ಇದಕ್ಕೆ ಕೊಡ್ತಾರೆ, ಯಾವ್ದಕ್ಕೆ? ಜಾಯಿಂಡಿಸ್ಗೆ ಒಂದೇ ಸಲ ಔಷಧಿ ಕೊಡ್ಲಿ. ಆ ಔಷಧಿಗೆಲ್ಲ ಬೆಲೆ ಕಟ್ಟುವಾಗಿಲ್ಲ, ಒಂದೇ ಸಲ ಔಷಧಿ ಕೊಡ್ಲಿಕ್ಕೆ ಹಾಲಲ್ಲಿ. ನೋಡಿ, ಮತ್ತೊಬ್ಬ ಅಡ್ಡವಳೆಯಲ್ಲಿದ್ದಾರೆ, ಪ್ರತಿಯೊಂದು ಜಾಯಿಂಡಿಸ್ ಕೊಡುವವರಿದ್ದಾರೆ. ಇಲ್ಲಿ ಮಾದರ ಮನೆ ಏನೆಕಲ್ಲಲ್ಲಿ ಒಬ್ರು ಇದಕ್ಕೆ ಕೊಡುವವರಿದ್ದಾರೆ, ಯಾವುದು? ಜ್ವರಕ್ಕೆ, ನಿಮೋನಿಯಾ ಜ್ವರಕ್ಕೆ ಅದಕ್ಕೆ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಕಾಯಿಲೆಗೆ ಕೊಡುವ ಔಷಧಿ ಗುಣ ಎಲ್ರಿಗೂ ಗೊತ್ತುಂಟು. ಆದ್ರೆ ನಮ್ಮಲ್ಲಿ ಮಾತ್ರ ವಿಶೇಷ ಇದು ಮೊದಲಿನಿಂದ ಬಂದದ್ದು. ಅದೇ ಸರ್ಪ ಸುತ್ತಿಗೆ 5 ಬಗೆ. ಸರ್ಪ ಸುತ್ತು ಅಂತ ಏನ್ ಹೇಳಿದ್ರೆ 3 ದಿವಸಕ್ಕೆ ಮೊದಲೇ ಅವರಿಗೆ ಮೈಕೈ ನೋವು ಇರ್ತದೆ, ಲೈಟ್ ಜ್ವರ, ಮೇಕೆ ನೋವು ಇರ್ತದೆ. ಅದು ಈ ಹೊಟ್ಟೆಯ ಭಾಗದಲ್ಲಿ ಬಂದು ಲಿವರ್ ಅಲ್ಲೇ ಸ್ಟಾರ್ಟ್ ಆಗುದು ಫಸ್ಟ್. 3 ದಿವಸ ನಂತರ ಗುಳ್ಳೆ ಬರುದು ಮೇಲೆ. ಸರ್ಪ ಸುತ್ತಲ್ಲಿ ಹೇಳ್ತಾರೆ ಫುಲ್ ಕವರ್ ಆದ್ರೆ ಸತ್ತೋಗ್ತಾರೆ ಅಂತ ಹೇಳುದು. ಯಾಕೆ ಗೊತ್ತಾ? ಇಂಗ್ಲಿಷ್ ಅಲ್ಲಿ ಹರ್ಪಿಸ್ ಹೇಳುದು. ಯಾಕೆ ಸತ್ತೋಗೋದು ಅಂತ ಹೇಳಿದ್ರೆ, ಇದು ಗವರ್ಮೆಂಟ್ ಗಳು ಯಾಕೆ ಒಪ್ಪುದಿಲ್ಲ, ಅದು ಧೈರ್ಯ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅದು ಸ್ಟಾರ್ಟ್ ಆಗುದೇ ಬೆನ್ನಲ್ಲಿ, ಅದರ ಬೆನ್ನು ಹುರಿಯಲ್ಲಿ ಸ್ಟಾರ್ಟ್ ಆಗ್ತದೆ. ಈ ಎದುರು ಭಾಗದಲ್ಲಿ ಅದರ ಲಿವರ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಲಿವರ್ ಅಲ್ಲಿ ಸ್ಟಾರ್ಟ್ ಆಗಿ ಗುಳ್ಳೆ ಬಂದಲ್ಲಿ ಸೆಪ್ಟಿಕ್ ಆಗ್ತದೆ. ನೋಡಿ, ಲಿವರ್ ಇನ್ಫೆಕ್ಷನ್ ಆಗ್ತದೆ ಒಳಭಾಗದಲ್ಲಿ. ಇಲ್ಲಿಗೆ ಮೇಲೆ ಬರುವಾಗ ನಮಗೆ 4 ದಿವಸ ಆಗ್ತದೆ ಗುಳ್ಳೆ ಬರುವಾಗ. 4 ದಿವಸ ಆಗ್ತದೆ ಗುಳ್ಳೆ ಬರುವಾಗ. ಆಗ ನೋಡಿ, ಯಾಕೆ ಅದು ಒಳಭಾಗದಲ್ಲಿ ಅಷ್ಟು ಗುಳ್ಳೆ ಬಂದು ನಮ್ಮಲ್ಲಿ ಲಿವರ್ ಜೊತೆಗೆ ಮೇದೋಜಿರಕ ಗ್ರಂಥಿ ಇರ್ತದೆ. ನೋಡಿ ನೋಡಿ, ಹೀಗಿರ್ತದೆ ನೋಡಿ ಸರ್ಪ ಸುತ್ತು. ಅದು ಒಳಗೆ ಸೆಪ್ಟಿಕ್ ಆಗ್ತದೆ ನೋಡಿ. ಆಗ ನಿಮ್ಮ ಮೇದೋಜೀರಕ ಗ್ರಂಥಿಯಲ್ಲಿ ಆದ್ರೂ ಕೈಪೆ ಅಂತ ಹೇಳ್ತಾರಲ್ಲ, ಅದು ಏನಾದ್ರೂ ಒಡೆದು ಹೋದ್ರೆ ನಮ್ಮ ಇಡೀ ಪಾರ್ಟ್ಸ್ ಅನ್ನೇ ಜೀರ್ಣ ಮಾಡ್ತದೆ. ನಮ್ಮ ಆಹಾರ ಜೀರ್ಣ ಮಾಡೋದು ಅದೇ ಅಲ್ಲ, ಅದು ಒಡೆದು ಹೋದ್ರೆ ನಮ್ಮ ಇಡೀ ಪಾರ್ಟ್ಸ್ ಒಡೆದು ಹೋಗ್ತದೆ. ಹಾಗೆ ಸುತ್ತು ಬಂದ್ರೆ ಸತ್ತೋಗ್ತಾರೆ ಅಂತ ಹೇಳುದು ವಿಷಯ ಅಷ್ಟೇ. ಅದಕ್ಕೂ 5 ಬಗೆಯ ಔಷಧಿ. ಅದಕ್ಕೂ ಪಥ್ಯ ಹೀಗೇನೆ, ಯಾವುದೇ ನಂಜೂಸ್ ತಿನ್ಬಾರದು. 3 ದಿವಸಕ್ಕೊಂದು ಸಲ ಸ್ನಾನ ಮಾಡಬೇಕು. ಯಾಕಂದ್ರೆ ಸೆಪ್ಟಿಕ್ ಆಗ್ತದೆ, ತುಂಬಾ ತುಂಬಾ ಉಂಟು, ತುಂಬಾ ಜೋರಾಗ್ತದೆ ಅದು. ನಿಮ್ಮಲ್ಲಿ ಸುಬ್ರಹ್ಮಣ್ಯದವ್ರದ್ದು ಅದು ಪಟ, ನಮ್ಮ ಕಂಡಕ್ಟರ್, ಅವರು ಮೆಕ್ಯಾನಿಕ್ ಆಗಿದ್ದಾರಲ್ಲ ಸುಳ್ಯದಲ್ಲಿ, ಒಂದು ಭಟ್ರು, ದೇವರಗದ್ದೆಯವರು ಅವರು. ಅದ್ ಹಾಗೆ ಅದಕ್ಕೆ ಬೇಕಾದ್ರೆ 3 ದಿವಸಕ್ಕೊಂದ್ಸಲ ಸ್ನಾನ ಮಾಡಬೇಕು. 9 ದಿವಸದಲ್ಲಿ ಕ್ಲೀನ್. ಅದಕ್ಕೂ ಸಹ 9 ದಿವಸವೇ.
9 ದಿವಸವೇ ಅದಕ್ಕೆ ಅವಧಿ. ಮತ್ತೆ ಸರ್ಪಸುತ್ತು, ಮತ್ತೆ ಉಜಿ ಕೆಂಪು ಅಂತ ಹೇಳುದು. ನಾವು ಈಗ ಬ್ಲಡ್ ಎಲರ್ಜಿ ಅಂತ, ಈ ಬ್ಲಡ್ ಎಲರ್ಜಿ ಮೊದಲು ಇರ್ಲಿಲ್ಲ. ಉಜಿ ಕೆಂಪು ಅಂತೆಲ್ಲ ಹೇಳುದು. ಉಜಿ ಕೆಂಪು ಅಂತೆಲ್ಲ ಅದು ಮೈ ಕೈ ತುರಿಕೆ. ಈಗ ಹೊಸ ಹೆಸರು ಈಗ ಹೀಗೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಮೊದಲು ಒಂದು 100ರಲ್ಲಿ ಒಂದು 2-3 ಜನಕ್ಕೆ ಬರ್ಬೋದು. ಈಗ 100ರಲ್ಲಿ 35% ಜನಕ್ಕೆ ಉಂಟು ಇದು ಮೈ ಕೈ ಎಲರ್ಜಿ, ಬ್ಲಡ್ ಎಲರ್ಜಿ ಅಂತ ಹೇಳುದು. ಈಗ ಅದು ನೀವು ಬ್ಲಡ್ ಎಲರ್ಜಿ ಅಂತ ಹೇಳಿದ್ರೆ ಬ್ಲಡ್ ರಿಂಗ್ ವರ್ಮೇ ಬೇರೆ, ಫಂಗಸ್ಸೇ ಬೇರೆ. ರಿಂಗ್ ವರ್ಮ್ ಬೇರೆ, ಫಂಗಸ್ಸೇ ಬೇರೆ. ನೋಡಿ, ಹೌದು, ಗಜಕರ್ಣ ರಿಂಗ್ ವರ್ಮ್ಗೆ ಹೇಳುದು ಅದು. ಆಯ್ತಾ? ಈ ಬ್ಲಡ್ ಎಲರ್ಜಿ ಅಂತ ಹೇಳಿದ್ರೆ ಯಾಕೆ ಗೊತ್ತಾ? ಈಗ ಮೊದಲೆಲ್ಲ ನಾವು ಇದು ತರಕಾರಿ ಎಲ್ಲ ಮಾಡುವಾಗ ಕೊಟ್ಟಿಗೆ ಗೊಬ್ಬರವೇ ಹಾಕ್ತಿದ್ದದು. ಯಾವುದೇ ಒಂದು ಈ ಟೊಮೆಟೊ ಆಗಲಿ, ಪೆರಡನಾಗಲಿ, ಫ್ರೈ ಆಗಲಿ ಕಡಿಮೆ ಇತ್ತು. ಆದ ಕಾರಣ ನಮಗೆ ಈ ಬ್ಲಡ್ ಎಲರ್ಜಿ ಇರ್ಲಿಲ್ಲ. ಈಗ ನೀವು ಸ್ಕ್ಯಾನಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ಬ್ಲಡ್ ಎಲರ್ಜಿ ಅಂತ ಹೇಳ್ತಾರೆ. ಈ ಬ್ಲಡ್ ಎಲರ್ಜಿ ಬ್ಲಡ್ ಹಾಳಾಗೋದಲ್ಲ. ಬ್ಲಡ್ ಹಾಳಾದ್ರೆ ಕುರು ಎದ್ದು ಹೊರಗೆ ಹೋಗುದು. ನಿಜವಾಗಿ ಆರೋಗ್ಯವಂತನಿಗೆ ಕುರು ಏಳುದಿಲ್ಲ. ಆದರೆ ಒಬ್ಬ ಮನುಷ್ಯನಿಗೆ 2-3-4 ವರ್ಷಕ್ಕೊಮ್ಮೆ ಒಂದ್ಸಲ ಕುರು ಹೇಳ್ತದೆ. ಯಾಕಂದ್ರೆ ನಮ್ಮ ಹಾಳಾದ ರಕ್ತ ಹೊರಗೆ ಹೋಗುದು. ಅದಕ್ಕೆ ಔಷಧಿ ಮಾಡಬಾರದು. ಇದ್ಯಾರಾದ್ರೂ ಕುರು ಎದ್ದ ಕೂಡಲೇ ಅದನ್ನು ಉಪ್ಪಲಿಕ್ಕೆ ಮರದ ಸೊನೆ ಎಲ್ಲ ಹಾಕಿ ಅಲ್ಲಿ ಬಂದ್ ಮಾಡಿ ಅದು ಹೇಳೋದಕ್ಕೆ ಅದು ಹೇಳಲೇಬೇಕು, ಹೊರಗೆ ಹೋಗ್ಲೇಬೇಕು. ಅಲ್ಲದ್ರೆ ಬ್ಲಡ್ ಹಾಳಾದ ಬ್ಲಡ್ ಹೊರಗೆ ಹೋಗುದು ಹೇಗೆ ನೋಡಿ? ಯಾವುದೇ ಕಾರಣಕ್ಕೂ ಕುರು ಎದ್ದ ಕೂಡಲೇ ಅದು ಸೋರಿದ ಕೂಡಲೇ ಕಡಿಮೆ ಆಯ್ತು ನೋಡಿ, ಅದಕ್ಕೆ ಔಷಧಿ ಇಲ್ಲ. ಅದು ಆಟೋಮೆಟಿಕ್ ಆಗಿ ಕವರ್ ಆಗ್ತದೆ. ಆದ್ರೆ ಕೆಲವರಿಗೆ 1 ವಾಸಿ ಆದಾಗ ಮತ್ತೊಂದು ಹೇಳ್ತದೆ, 1 ವಾಸಿ ಆದಾಗ ಮತ್ತೊಂದು. ಅದು ಅವನ ನಿರಂತರ. ಯಾಕೆಂದ್ರೆ ಅವನ ಬ್ಲಡ್ ಅಲ್ಲಿ ನಂಜಾಂಶ ಉಂಟು, ಅವನ ಬ್ಲಡ್ ಹಾಳಾಗಿದೆ. ಈ ಬ್ಲಡ್ ಎಲರ್ಜಿ ಅಂತ ಹೇಳಿದ್ರೆ ಅದೇ. ಈಗ ನಾವು ತಿನ್ನುವಂಥದ್ದು ಟೊಮೆಟೊ ಆಗ್ಲಿ, ಪೆರಡನ ಹಾಕಿದ ತರಕಾರಿ ತಿನ್ನುದು. ಯಾಕಂದ್ರೆ ಹೆಣ್ಣು ಮಕ್ಕಳಿಗಂತೂ ಈಗ ನಮ್ಮ ಮಕ್ಕಳಿಗೆ ಕಬಾಬೇ ಇಷ್ಟ, ಬೇರೆ ಯಾವುದು ಆಗುದಿಲ್ಲ. ಈ ಹೆಣ್ಣು ಮಕ್ಕಳಿಗಂತೂ ಫಾರ್ಮ್ ಕೋಳಿ ಇಂಥದ್ದೆಲ್ಲ ತುಂಬಾ ಹಾಲು. ಮತ್ತೆ ಫಾರ್ಮ್ ಕೋಳಿ, ಯಾವುದು ಫಾಸ್ಟ್ ಫುಡ್, ಈ ಎಂತ ಕುರ್ಕುರೆ ಹೇಳ್ತಾರ. ಈ ಕುರ್ಕುರೆ ಅಂತ ಹೇಳೋದು ಟೇಸ್ಟ್ ಬಾಯಿಗೆ ಮಾತ್ರ ಟೇಸ್ಟ್. ಅದ್ರ ಅದು ಹುಳಿಯಂಶವ? ಅದು ಹೊಟ್ಟೆ ಹುಳಿಯ ಅಲ್ಲ. ನಿಮ್ಮ ಯಾವ್ದು ಕಾಡಿನಲ್ಲಿ ಸಿಗುವ ಹುಳಿಯ ಅಲ್ಲ ಅದು.